ನಡೆಯುತ್ತಿರುವ ಬಿಜೆಪಿ ಅಸ್ಸಾಂ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಿದ್ದರಾಮಯ್ಯ ಕಿ, ಡಿಕೆ ಶಿವಕುಮಾರ್ ಕಿ, बोलो भारत माता की. ಅಯ್ಯಯ್ಯೋ 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 ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಕಳೆದ ಅಸ್ಸಾಂ ಬಿಜೆಪಿ ಸರ್ಕಾರಕ್ಕೆ ಹೇಳಿ. ಅಸ್ಸಾಂ ಜನಸಂಖ್ಯಾತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಜೈ ಜವಾನ್ ಜೈ ಜವಾನ್ ಒಂದೇ ಒಂದೇ. ಅಯ್ಯಯ್ಯೋ ತೊಲಗಲಿ ತೊಲಗಲಿ ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಚಲೋ ಸ್ವಾಮಿಗೆ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ ಬೋಲೋ ಕಾಂಗ್ರೆಸ್ ಪಾರ್ಟಿ. ಎಲ್ಲರೂ ಒಗ್ಗೂಡಿಸಿಕೊಳ್ಳುವಂತ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆ ಯಾತ್ರೆಗೆ ಈ ಇಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ತಡೀತಾ ಇರುವಂಥ ಅಸ್ಸಾಂ BJP ಸರ್ಕಾರದ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹಿಂದೆ ಕೂಡ ಭಾರತ್ ಜೋಡೋ ಯಾತ್ರೆಯನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಸೇರಿಸ್ಕೊಂಡು ಎಲ್ಲರೂ ಒಡಗೂಡಿಸ್ಕೊಳ್ಳುವಂಥ ಒಂದು ಯಾತ್ರೆಯನ್ನು ಮಾಡಿದರು. ಆ ಯಾತ್ರೆ ಅಭೂತಪೂರ್ವವಾದ ಯಶಸ್ಸನ್ನು ಕಾಣ್ತು. ಆ ಯಶಸ್ಸನ್ನು ಕಂಡು ಜನ ಕಾಂಗ್ರೆಸ್ ಪರ ಬರ್ತಾ ಇದ್ದಾರೆ ಅಂಥೇಳಿ ಇವರೆಲ್ಲ ಇವತ್ತು ಕೂಡ ಇವತ್ತೇನು ಭಾರತ್ ಜೋಡೋ ನ್ಯಾಯಯಾತ್ರೆನ ಮಾಡ್ತಾಯಿದ್ದಾರೆ, ಮಣಿಪುರದಲ್ಲಾದಂಥ ಅನ್ಯಾಯಗಳನ್ನ ಖಂಡಿಸಿ, ಜೊತೆಗೆ ಇನ್ನೇನು ಈ ಭ್ರಷ್ಟ BJP ಸರ್ಕಾರದ ಧೋರಣೆಗಳಿವೆ ಅವೆಲ್ಲ ದೂರ ಮಾಡೋಕ್ಕೋಸ್ಕರ ಎಲ್ಲ ಜನಗಳನ್ನ ಶಾಂತಿಯುತವಾಗಿ ತಗೊಂಡೋಗುವಂಥ ಪ್ರಯತ್ನವನ್ನು ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ. ಅಂಥ ನ್ಯಾಯಯಾತ್ರೆಯನ್ನು ಹತ್ತಿಕ್ಕೋದಕ್ಕೋಸ್ಕರ ಅಸ್ಸಾಂನ BJP ಸರ್ಕಾರ ಅವ್ರನ್ನ ತಡೆದು ಅವ್ರ ಮೇಲೆ ದಾಳಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಇದು ಖಂಡನೀಯ. ಇದು ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅವಮಾನ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಒಂದು ಶಾಂತಿಯುತವಾದ ಒಂದು ನ್ಯಾಯಯಾತ್ರೆಯನ್ನು ಮಾಡೋದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ. ಅಂಥದ್ದನ್ನು ಇವರು ಅಸ್ಸಾಂನಲ್ಲಿರುವಂಥ BJP ಸರ್ಕಾರ ತಡೀತಾ ಇದೆ ಅಂತಂದರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು. ಇವತ್ತು ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಇದು ಖಂಡನೀಯ ಅಂತ ಹೇಳ್ತಾ ಇದ್ದೀವಿ. ಏನೇ ಆದರೂ ಕೂಡ ಆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯಯಾತ್ರೆ ನಿಲ್ಲೋದಿಲ್ಲ, ನಿಲ್ಸೋಕ್ಕೆ ಇವ್ರ ಕೈಲಿ ಸಾಧ್ಯವಿಲ್ಲ. ಅವ್ರ ಹಿಂದೆ ದೇಶದ ಎಲ್ಲ ಜನರು ಇದ್ದಾರೆ. ಆದ್ದರಿಂದ ಆ ಯಾತ್ರೆ ಮುಂದುವರಿಯುತ್ತೆ. ಮುಂದೆ ಈ BJPಗೆ ದೇಶದ ಜನ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.